ಇವಾಗ ವಾವ್ ಕಮ್ಯುನಿಟಿಗೆ ಸೇರಿದ ಮೇಲೆ ನನಗೆ ಯಾವುದೇ ತರಹದ ವೀಸಿಂಗ್ ಪ್ರಾಬ್ಲಮ್ ಇಲ್ಲ. ತುಂಬಾ ಹೆಲ್ತಿ ಆಗಿದ್ದೀನಿ, ತುಂಬಾ ಆಕ್ಟಿವ್ ಆಗೂ ಇದ್ದೀನಿ. ಇದಕ್ಕೆಲ್ಲ ನನಗೆ ಸಪೋರ್ಟ್ ಮಾಡಿದಕ್ಕೆ ಮಂಜುನಾಥ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ನಾನು ಫುಡ್ ಮೀಲ್ ಪ್ಲೇಟ್ ಕಲಿಸಿದಾಗ ಇದು ರಾಂಗ್ ಇದೆ, ಇದು ಕರೆಕ್ಟ್ ಇದೆ, ಇದನ್ನ ತಿನ್ಬೇಕು ಅಂತ ಹೇಳಿ ಪ್ರತಿಯೊಂದು ಮಿಸ್ಟೇಕ್ಸ್ ನನಗೆ ಕಂಡಿಡಿದು ನನ್ನ ಬ್ಯಾಕ್ ಬೋನ್ ಆಗಿ ನಿಂತು ನನಗೆ ಆಲ್ಮೋಸ್ಟ್ 90 days 17 kgs weight loss ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ವಾವ್ ಕಮ್ಯುನಿಟಿ. But for over a course of 1 month, with a diet that has been specifically tailored to solve all my problems, I started losing weight in a very healthy manner and at a really good pace. Additionally, my irregular period problems has been solved. I would like to thank Dr. Manjunath and Dr. Soumya for helping me and guiding me throughout this journey. ವೇಟು 86 kg ಇತ್ತು, ಅದನ್ನು 72 kgಗೆ ಇಳಿಸಿದ್ದೇನೆ. ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್ಸು ಬಂದ್ ಮಾಡಿದ್ದೇನೆ ಮತ್ತು ಫ್ಯಾಟಿ ಲಿವರ್ ನಾರ್ಮಲ್ ಆಗಿದೆ ಮತ್ತು ಶುಗರ್ ಟ್ಯಾಬ್ಲೆಟ್ಸು ಯಾವುದೇ ಶುಗರ್ ಟ್ಯಾಬ್ಲೆಟ್ಸು ಇರುವುದಿಲ್ಲ, ನಾರ್ಮಲ್ ರೇಂಜಿಗೆ ಬಂದಿರುತ್ತದೆ. ಆದರೆ ಮಂಜುನಾಥ್ ಬಿಜಾಪುರ್ಗೆ ಥ್ಯಾಂಕ್ಸ್ಫುಲ್. హాయ్ స్టెప్స్ వెళ్తున్నాను. నేను ఇప్పుడు ఆల్మోస్ట్ 17 kg తగ్గిపోయాను 3 నెలల లోపల. ప్లస్ బీపీ కూడా నార్మల్గా వచ్చేసింది, 125/80 ఉంది ప్రస్తుతానికి బీపీ. చాలా ಪ್ರಾಬ್ಲಮ್ಸ್ కొన్ని చెప్పలేనివి చెప్పుకోకుండా ಇದು ಕೂಡ చాలా ಪ್ರಾಬ್ಲಮ್ಸ್ ತಗ್ಗಿనాయి. ಪಾದ ಡ್ರೆಸ್ ಅನ್ನು ಬಾగా ಚಕ್ಕగా అవుతున్నాయి. 15 kg ರಿಡ್ಯೂಸ್ ಆಗಿದೆ. ಸೊ ಮತ್ತೆ ನನ್ನ ಬ್ಲಡ್ ಟೆಸ್ಟ್ ಮಾಡಿದಾಗ ನನಗೆ ಥೈರಾಯ್ಡ್ ಮತ್ತು ಶುಗರ್ ಕಂಡು ಬಂದಿತ್ತು. ಸೊ ಈಗ ಥೈರಾಯ್ಡ್ ಮತ್ತು ಶುಗರ್ ಅನ್ನು ನಾನು ರಿವರ್ಸಲ್ ಮಾಡಿದ್ದೀನಿ. ಸೊ ನಾವು ಮಾಡೋದಲ್ಲದೆ ನನ್ನ ಜೊತೆಗೆ ನಮ್ಮ ಮಿಸ್ಸಸ್ ಅವರಿಗೂ ನಾನು ಅದನ್ನ ಸಜೆಸ್ಟ್ ಮಾಡಿ ಅವ್ರಿಗೂ ಒಂದು ಒಳ್ಳೆಯ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಾನೀಗ ಭಾಳ ಎನರ್ಜೆಟಿಕ್ ಮತ್ತು ಹೆಲ್ದಿಯಾಗಿ ನಾನು ಫೀಲ್ ಆಗ್ತದೆ. ಹೀಗಾಗಿ ಥ್ಯಾಂಕ್ಸ್ ಫಾರ್ ವಾವ್ ಕಮ್ಯುನಿಟಿ. 30 days ಒಳಗೆ ನಾನು 4 kg ಹೆಲ್ದಿ ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಈ ಹೆಲ್ದಿ ವೇಟ್ ಲಾಸ್ ಬಗ್ಗೆ ಮತ್ತು ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಬಗ್ಗೆ, ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಕೋಚ್ ಮಾಡಿದ ಮಂಜುನಾಥ್ ಸರ್ ಆ್ಯಂಡ್ ಆಲ್ಸೋ ಸೌಮ್ಯ ಮೇಡಮ್ಗೂ ಆ್ಯಂಡ್ ಆಲ್ಸೋ ವಾವ್ ಕಮ್ಯುನಿಟಿಗೂ ಥ್ಯಾಂಕ್ ಯು ಸೋ ಮಚ್. 20 kg. 60 days 12 kg lost. 90 days 12 kg. 70 days 10 kilo weight loss. 50 days 9 kg lost. 51 days 7 kg lost. 50 days ಅಲ್ಲಿ 12 kg weight loss ಆಗಿದೆ. 10 days 6.5 kg lost. 90 days 12 kg lost. 60 days 10 kg. 47 days 9 kg lost. In 90 days 15 kg weight loss. In the past 60 days I have lost my weight till 10 kg. Lost 12 kg in 115 days. 26 days lost 6 kg. And I lost 14 kilo weight and overcome from my leg pain and gastric problem. Thank you my mentor Manjunath and Soumya. Last 90 days and I have done 10 kg healthy weight loss. Thank you to Manjunath sir and Soumya ma'am. Thank you our community. Thank you. In 50 days almost I have reduced around 7 kg. I can feel a lot of changes within my body. I feel more energized. I used to have morning dizziness previously, which is not there now. Thank you to the mentors of the WOW community who helped me in transforming this. Thank you Manjunath sir and Soumya ma'am. WOW community ಸೇರಿ 90 days ಆಯಿತು. ನನ್ನ ವೇಟ್ 72ಲಿಂದ 62 ಆಯಿತು. ಹೆಲ್ತಿ ವೇಟ್ ಲಾಸ್ ಆಗಿದೆ ಮತ್ತು ಥೈರಾಯ್ಡ್ ಎಲ್ಲ ನಾರ್ಮಲ್ ಬಂದಿದೆ. ಹೆಲ್ತಿಯಾಗಿದ್ದೀನಿ, ಆ್ಯಕ್ಟಿವ್ ಆಗಿದ್ದೀನಿ. ನನ್ನ ಕೋಚು ಸೌಮ್ಯ ಬಿಜಾಪುರ್, ಮಂಜುನಾಥ್ ಬಿಜಾಪುರ್ ಸರ್ ಹಾಗೂ ಮೇಡಮ್ಗೆ ತುಂಬ ಧನ್ಯವಾದಗಳು. I lost around 19 kg in 110 days. Thanks to WOW community, Manjunath and Soumya for their guidance and support at each stage. Thank you. ಡಾರ್ಕ್ ಸರ್ಕಲ್ಸ್ ಐತಿ ಈಗ ಫುಲ್ ಸ್ಲೋ ಆಗಿ ಹೊಂಟೈತ್ರಿ. ನನ್ನ ಕಣ್ಣ ಹತ್ರ ಫುಲ್ ಡಾರ್ಕ್ ಸರ್ಕಲ್ ಇದ್ವು ರೀ. ಎಷ್ಟೋ ಕಡಿಮೆ ಆಗೈತ್ರಿ ಈಗ, ಅದರ ಸ್ವಲ್ಪ ತಿಳಿ ಆಗೈತ್ರಿ ಈಗ ಕಣ್ಣಿನ. ವೆರಿ ಗುಡ್ ವೆರಿ ಸರ್ 91 ಇತ್ತು ಸರ್. ಬಟ್ 90 ಕೊಟ್ಟಿದ್ದೆ ಸರ್ ನಾನು ಅಲ್ಲಿ. 91 ಇತ್ತು. ಓಕೆ. ಸೊ ಈಗಿರೋದು 77.5. ಓಕೆ. ಆಲ್ಮೋಸ್ಟ್ ಅಂದ್ರೆ 13 kg ಅಂತ ಕಡಿಮೆ ಆಗಿದೆ. 13 kg ಆಗಿದೆ ಸರ್. ಇನ್ನೊಂದು ಅಲ್ಲ ಇಷ್ಟು 13 kg ಕಡೆ ನಾನು ಬಾಡಿ ಹೆಂಗೈತಿ ಈಗ, ಮುಂಚೆಗೆ ಹೆಂಗ್ ಡಿಫ್ರೆನ್ಸ್ ಐತಿ? ಇಲ್ಲ ಸರ್, ಟೋಟಲ್ ಫ್ರೀ ಆಗ್ಬಿಡಿ ಸರ್ ಬಾಡಿ. ಟೋಟಲ್ ಫ್ರೀ. ಎಲ್ಲ ಶರ್ಟ್ಗಳೆಲ್ಲ ಹಳೆವೆಲ್ಲ ಹೊಸ ತೆಗೆದಿದೆ ಸರ್ ಇವಾಗ. ಓಕೆ. ಹಳೆ ಶರ್ಟ್ ಎಲ್ಲ మదివా షర్ట్ కింద వేసారు ఉందండి. యాక్చువల్లీ అంటే ఈజీ టు గో అన్నట్టు అయ్యింది. అంటే ఏంటంటే హెవీగా కొంచెం పెయిన్స్ ఇలా నార్మాలిటీస్ ఉన్నాయి కదా, ఇప్పుడు ఏంటంటే లైట్. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಬೆಲ್ಲಿ ಫ್ಯಾಟ್ ಅನ್ನು ಸ್ವಲ್ಪ ರಿಡ್ಯೂಸ್ ಮಾಡು ಅಂತ ಹೇಳಿ. ಬಟ್ ಬ್ಲಡ್ ರಿಪೋರ್ಟ್ ನೋಡಿ ಹೇಳಿದ್ರು ನನಗೆ ಫ್ಯಾಟಿ ಲಿವರ್ ಇದೆ ಅಂತ ಹೇಳಿ. ಅದರಿಂದ ವೆಯ್ಟ್ ಲಾಸ್ ಅನ್ನೋದು ಇಟ್ಸ್ ಜಸ್ಟ್ ಎ ಬೈ ಪ್ರಾಡಕ್ಟ್ ಅಂತ ಹೇಳಿ. ಅದ್ರ ಜೊತೆ ನಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಯಿತು. ಲೈಫ್ ಲಾಂಗ್ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್, ಒಂದು ಎಜುಕೇಷನನ್ನು ನಮಗೆ ವಾವ್ ಕಮ್ಯುನಿಟಿ ಕೊಡ್ತಾ ಇದೆ. ಈ ರೀತಿ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಟು ವಾವ್ ಕಮ್ಯುನಿಟಿ. ವರ್ಷಗಳಿಂದ ಹೈಪರ್ ಆಸಿಡಿಟಿ ಪ್ರಾಬ್ಲಮ್, ಹೊಟ್ಟೆ ಬಲ್ಜ್ ಆಗೋದು, ಬ್ಲೋಟ್ ಆಗೋದು, ಈ ಥರ ಸುಮಾರು ಪ್ರಾಬ್ಲಮ್ ಆಗ್ತಾ ಇತ್ತು. ಆಮೇಲೆ ಇತ್ತೀಚೆಗೆ ನನಗೆ ವಿದಿನ್ 2 monthsಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ಸ್ ಬಂತು. ಇವಾಗ ಹೊಟ್ಟೆ ಬಲ್ಜ್ ಆಗೋದು, ಹೈಪರ್ ಆಸಿಡಿಟಿ ತುಂಬ ಕಮ್ಮಿ ಆಗಿದೆ. ಆರಾಮಾಗಿ ಒಂದು 3-4 floors ಹತ್ತಿದ್ರು ಏನೂ ಸುಸ್ತು ಅನ್ಸಲ್ಲ.
एनर्जी है, ऐसा काम करने का मन कर रहा है, वॉकिंग करने का मन कर रहा है, पाँव दर्द नहीं है, पूरा खत्म हो गया जैसे अभी तो वेरी गुड है ही ग्रेट नहीं है। ग्रेट मतलब बहुत ज्यादा मतलब ऐसा हुआ है। और मेरे चेहरे पे मतलब जो थे ना वो बारीक बारीक मतलब बहुत वो पीसीओडी की वजह से Yes. दाने दाने निकले थे बहुत ज्यादा। वो भी मतलब एकदम चेहरा पूरा ये हो गया पूरा। वेरी गुड हाँ, इतना सारा तो अच्छा हुआ। What I'm like, I feel bit energetic. Like I feel more energetic, not bit energetic. This month my monthly cycles are normally painful. It just lasts for 1 or 2 days, but this month it was proper 3 days. Like from last 2 to 3 years, I've not seen my monthly cycle lasting for more than 2 days. This month it was for proper 4 days. Like normally it happens, proper 4 days without much pain. Like normally I have a very severe like pain, back pain, and all those. It was not there. It was all fine.